BSCC 12th ಮ್ಯಾನ್ ಬನ್ನಿ ಸರ್ ಅಲ್ಲಿ ಸರ್. ಅಂಪೈರ್ಸ್ 1 ನಿಮಿಷ. ಸರ್ 12th ಮ್ಯಾನ್ ಜಾನ್ ಅಲ್ವಾ? ಜಾನ್ ಮತ್ತು ಸುಜಿ. ಸ್ಟ್ರೈಕಲ್ಲಿ ಜಾನ್, ನಾವಶ್ಯಕತೆ ಸುಚಿತ. BSC ಭಾರತೀಯ ಪರವಾಗಿ ಆರಂಭಿಕ ಕಿಲಾಟಿಗಳು. ಹಾಗೆ ಇದು ಟೂರ್ನಮೆಂಟ್ಗೆ ಆಗಮಿಸಿದಂತ ಉತ್ತಪ್ಪ, ನಿಮಗೂ ಕೂಡ ಈ ಟೂರ್ನಮೆಂಟ್ ಪರವಾಗಿ ಪ್ರೀತಿಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಿವರ್ಸ್ ಮಾಡುವ ಪ್ರಯತ್ನ ಮಾಡಿದ್ರು, ಓಟಗಳ ಅವಕಾಶ ಕೊಡ್ತಲ್ಲ. ಮತ್ತೆ ಡಾಟ್ ಬಾಲ್. ಗಾರಿಕಲ ಸಂದೀಪ್ ಕ್ಯಾಟ್ ಆರಂಭಿಕ ಓವರ್ಗಾಗಿ ಪ್ರಯತ್ನ. ತದ್ಬಲಕವಾಗಿ ಕ್ಯಾಚನ್ನು ಕೈ ಚೆಲ್ಲಿದ್ರು. ಜೀವದ ಲಾಭವನ್ನು ಮತ್ತೆ ಪಡ್ಕೊಂಡ್ರು ಕೂಡ. ಈ ಹಂತದಲ್ಲಿ 2 ಓಟಗಳು. ರಿವರ್ಸ್ ಮಾಡುವ ಪ್ರಯತ್ನ ಮಾಡಿದ್ರು ಜಾನ್. ಅದೇ ರೀತಿಯಲ್ಲಿ ಒಂದು ಜೀವದ ಲಾಭವನ್ನು ಕೂಡ ಪಡ್ಕೊಂಡ್ರು. ತೋಟದ ಮೊತ್ತ 2. ಸ್ಟ್ರೈಕ್ ಅಲ್ಲಿ ಜಾನ್, ನೌಷಧ ಸುಚಿತ. ಬೌಲಿಂಗ್ ವಿಭಾಗದಲ್ಲಿ ಸಾಂತೇಪ್. ಮಾತೆ ಬಿಡಿಸಿದ ಹೊರತ ಸೀಮಾರಕ್ಕೆ ಹೊರಭಾಗವನ್ನು ಕಾಣ್ತಾ ಇದೆ. 6 ಆರೋಟದ ಸರ್ಪಡ. ಹಸ್ತಗಾರಿಕೆಯಲ್ಲಿ ಸಾಂತೇಪ್. ಬಲಿಷ್ಠ ತಂಡಗಳು ಬೆಂಗಳೂರು ಪರಿಸರದ. ಒಂದೆಡೆ ತರುಣ್ ಕ್ರಿಕೆಟರ್ಸ್ ಬೆಂಗಳೂರು, ಇನ್ನೊಂದೆಡೆ BSC ಮಾರುತಿ ಕ್ರಿಕೆಟರ್ಸ್ ಬೆಂಗಳೂರು. 2 ತಂಡಗಳು ಬಲಿಷ್ಠ ತಂಡಗಳು ಮೊದಲ ಪಂದ್ಯಾಕೂಟವನ್ನು ಆಡಿಕೊಳ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ ಮಾಡಿದ್ರು. ತನ್ಮೂಲಕವಾಗಿ ಒಂದು ಓಟದ ಸೇರ್ಪಡೆ ಕೂಡ. ಈ ಹಂತದಲ್ಲಿ ರಿಸ್ಕಿ ಸಿಂಗಲ್ ಅನ್ನ ಪಡ್ಕೊಂಡ್ರು. ಈಗ ಸುಜಿ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಈ ಹಂತದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಮತ್ತೆ ಬೀಸುವ ಪ್ರಯತ್ನ. ಚೆಂಡು ಸೀಮಾರಕ್ಕೆ ಅಂಚಿನಲ್ಲಿ ಮೊದಲ ಬೌಂಡರಿ ಕೂಡ. ಅಂತಿಮ ಹಂತದಲ್ಲಿ 1 ಬೌನ್ಸ್ ಬೌಂಡರಿ. 4 ಓಟದ ಸೇರ್ಪಡ. ಈ ಹಂತದಲ್ಲಿ 4 ಓಟವನ್ನು ಪೂರೈಸಿಕೊಳ್ತಾ ಇದೆ ತಂಡದ ಒಟ್ಟಾರೆ ಗಳಿಕೆ. 12ಕ್ಕೆ ನವಾಸ್. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಎಂಡ್ ಆಫ್ ದಿ 1 ಓವರ್. ಆರಂಭಿಕ ಓವರ್ ಮುಕ್ತಾಯಕ್ಕೆ 12ಕ್ಕೆ ನವಾಸ್ ಮತ್ತು ಜಾನ್ ಸ್ಟ್ರೈಕ್ ಅಲ್ಲಿ. ಬೌಲರ್ ನೇಮ್ ಪ್ಲೀಸ್. ಬೌಲರ್ ನೇಮ್ ತಿಳಿಸಿ ಸರ್. ಅಲ್ಲಿ 12th ಮ್ಯಾನ್ ಬರಲ್ಲ ಇಲ್ಲಿ. ಬೌಲರ್ ನೇಮ್ ಪ್ಲೀಸ್. ಪ್ರತಿ ಹಸ್ತಗಾರಿಕೆಯಲ್ಲಿ
ಮತ್ತೆ ಬೀಸುವ ಪ್ರಯತ್ನ ಮಾಡಿದ್ರು, ಓಟಗಳು ಲಭಿಸ್ತಾ ಇದೆ. ಒಂದು ಓಟದ ಸೇರ್ಪಡೆ ಕೂಡ ಈ ಹಂತದಲ್ಲೇ. ಒಟ್ಟಾರೆ ಗಳಿಕೆ 14 ಓಟಗಳು ದಾಖಲಿಸ್ತಾ ಇದೆ. ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ, ಓಟಗಳು ಲಭಿಸ್ತಾ ಇದೆ. ಮತ್ತೆ ಡಾಟ್ ಬಾಲ್. ಮತ್ತೆ ಪೃಥ್ವಿ ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ಚೆಂಡು ಬೌಂಡರಿ 4 ಓಟದ ಸೇರ್ಪಡ. ಸುಜಿತ್ ದಾಂಡಿನ ಮುಖ್ಯವಾಗಿ 2ನೇ ಬೌಂಡರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 18. ಮತ್ತೆ ಸ್ಟ್ರೈಕಲ್ಲಿ ಸುಜಿತ್, ಡೌನ್ ಸ್ಟ್ರೈಕಲ್ಲಿ ಜಾನ್, ಬೌಲಿಂಗ್ ವಿಭಾಗದಲ್ಲಿ ಪೃಥ್ವಿ. ಬೀಸುವ ಪ್ರಯತ್ನ, ಓಟಗಳು ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಮತ್ತೆ ಟಾಪೇಜ್ ಆಗ್ತಾ ಇದೆ ಚೆಂಡು. ಓಟಗಳಿಗೆ ಒಂದು ಅವಕಾಶ ಮಾಡಿಕೊಟ್ರು. ತಂಡದ ಒಟ್ಟಾರೆ ಗಳಿಕೆ 19ಕ್ಕೆ ಕ್ರಮಿಸ್ತಾ ಇದೆ. ಸುಲಭದ ಕ್ಯಾಚನ್ನು ನೀಡಿದ್ರು ಜಾನ್ ಔಟ್. ಮೊದಲ ಬಾರಿಗೆ ಜೀವದ ಲಾಭವನ್ನು ಪಡ್ಕೊಂಡಿದ್ರು. ಅದಾದ ಬಳಿಕ ಇದೀಗ ಮತ್ತೆ ವಾಪಸ್ ಆಯ್ತು ಜಾನ್ ಔಟ್. ಹೊಸ ದಾಂಡಿಗ ದಾಟಿಗ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಗಾರಿಕೆಲೆ ಸಂದೀಪ್ ಕ್ಯಾಟ್ ಮುಂದುವರಿಕೆ ಕಾಣ್ತಾ ಇದೆ. ಸ್ಟ್ರೈಕ್ ಅಲ್ಲಿ ಸುಜಿತ್ ಆಚಾರ್ಯ, ನಾವು ಸ್ಟ್ರೈಕ್ ಅಲ್ಲಿ ಶೋನಾವೇನ್. ಆರಂಭಿಕ ಚೆಂಡು, ಬೇಸರ ಪ್ರಯತ್ನ, ಮೂಲಕ ಸಿ ಮೇರೆಗೆ ಹೊರಭಾಗವನ್ನು ಕಾಣ್ತಾನೆ. ಸಿಕ್ಸರ್ ಸುಜಿತ್ ದಾಂಡಿನ ಮುಖೇನವಾಗಿ ಮೊದಲ ಸಿಕ್ಸರ್ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 25ಕ್ಕೆ ಕ್ರಮಿಸ್ತಾ ಇದೆ. ಎರಡನೇ ಬಾರಿಗೆ ಮತ್ತೆ ಬೀಸುವ ಪ್ರಯತ್ನ, ಗೋಡೆಯ ಹಿಂಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಎಡವಟ್ಟು, ಓಟಗಳು ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಕೂಡ.
ಬೋರ್ದ ಬಾರಿಗೆ ಮಾಥಸ್ ಮಧ್ಯಸ್ಥಗಾರಿಕೆಯಲ್ಲಿ ಸೌಂದರ್ಯ ಆಟ ತಟ್ಟಿಪಟ್ಟಿ ಓಡಿರಬೇಕು ಗಂದಾಟದ ಸೇರ್ಪಡೆ ಕೂಡ ಒಂದೋಟವನ್ನು ಪೂರೈಸಿಕೊಂಡ್ರು. ತಂಡದ ಒಟ್ಟಾರೆಗಳಿಗೆ 26ಕ್ಕೆ ಕ್ರಮಿಸ್ತಾ ಇದೆ. ಮೂರನೇ ಬೋರ್ನ ಚಾಲ್ತಿಯಲ್ಲೇ 6 ಓವರ್ಗಳ ಪಂದ್ಯಾಟ 50ರಿಂದ 60 ಓಟವನ್ನು ಗಳಿಸಿಕೊಂಡ್ರೆ ಘನತೆ ಗೌರವಾನ್ವಿತ ಟಾರ್ಗೆಟ್ ಆಗಿರ್ತದೆ. 60ರಿಂದ 80 ಓಟವನ್ನು ಗಳಿಸಿಕೊಂಡ್ರೆ ಹೋರಾಟಕಾರಿಯಾದ ಸ್ಕೋರ್ ಆಗಿರ್ತದೆ. ಮಧ್ಯಸ್ಥಗಾರಿಕೆಯಲ್ಲಿ ನಿರೀಕ್ಷಿತ ಗ್ಯಾಪ್ ಶಾಟ್ ಮುಖೇನವಾಗಿ ಅಂತಿಮ ಹಂತದಲ್ಲಿ ಕ್ಷೇತ್ರರಕ್ಷಣೆ ಮಾಡಿಕೊಂಡ್ರು. 1 ಓಟದ ಬದಲಿಗೆ 2 ಓಟ, 2 ಓಟದ ಬದಲಿಗೆ 3 ಓಟವನ್ನು ಪೂರೈಸಿಕೊಂಡ್ರು. ತಂಡದ ಒಟ್ಟಾರೆಗಳಿಗೆ 29 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಸುಜಿತಾ. ಸುಜಿತ್ ಕೆಸದ ಚಾಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಡೆಲಿವರಿ ಕೂಡ ಈ ಹಂತದಲ್ಲಿ ಡಾಟ್ ಬಾಲ್ ಮಾತ್ರ ಅಂಕಿಅಂಶ ಪಟ್ಟಿ ಸೇರ್ತಾ ಇದೆ. ಅಂತಿಮ ಚೆಂಡಿಗಾಗಿ ಲಾಸ್ಟ್ ಬಾಲ್, 3ನೇ ಓವರ್ನ ಅಂತಿಮ ಚೆಂಡು. ಸುಜಿತ್ ಸ್ಟ್ರೈಕ್ ಅನ್ನು ಪಡ್ಕೊಂಡ್ರು. ಮತ್ತೆ ಬೀಸುವ ಮೂಲಕವಾಗಿ ಸೀಮೆಗೆ ಹೊರಬೇಕು ಕಾಣ್ತಾರೆ. ಸಿಕ್ಸರ್ ಕೂಡ ಬಿಗ್ ಸಿಕ್ಸರ್ ಕೂಡ ಸುಜಿತ್ ದಾಡಿಯ ಮುಖೇನವಾಗಿ ದಾಖಲಾಗ್ತಿದೆ. ತಂಡದ ಒಟ್ಟಾರೆ ಗಳಿಕೆ 35 ಓಟವನ್ನು ದಾಖಲಿಸ್ತಾ ಇದೆ. ಎಂಡ್ ಆಫ್ ದಿ 3 ಓವರ್ಸ್ 35 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಬೌಲರ್ ನೇಮ್ ಸರ್ 12th ಮ್ಯಾನ್ ಕಳಿಸಿ ಸರ್. ಇಲ್ಲಿ ಪದೇ ಕೇಳಕ್ಕಾಗಲ್ಲ. ಪೃಥ್ವಿ ಮಾತೆ ಬೀಸೋದ್ರಾಗ ತದ್ಮೂಲಕವಾಗಿ ಬೌಂಡರಿ 4 ಓಟದ ಸಾಲ್ಪಡ ಚೌದಾವಿ ನಾನು ಮೊದಲ ಬೌಂಡರಿ ಕೂಡ ಈ ಹಂತದಲ್ಲಿ ತಂಡ ಒಟ್ಟಾರೆ ಗಳಿಕೆ 39. ಮತ್ತೆ ಪೃಥ್ವಿ 2ನೇ ಬಾಲ್ಗೆ ಬಯಸುವ ಪ್ರಯತ್ನ ತನ್ಮೂಲಕವಾಗಿ ಚೆಂಡನ್ನ ಅಂತಿಮ ಹಂತದಲ್ಲಿ ಅಡ್ಡಾಯಿಸಿಕೊಂಡ್ರು. 1 ಓಟದ ಬದಲು 2 ಓಟವನ್ನು ಕೂಡ ಪೂರೈಕೆ. ತಂಡದ ಒಟ್ಟಾರೆ ಗಳಿಕೆ 41, 41 ಓಟವನ್ನು ದಾಖಲಿಸ್ತಾ ಇದೆ. ಈ ಬಾರಿ ಸ್ಥಳೀಯ ಪ್ರತಿಭೆ ಗೂಟದ ಹಿಂಭಾಗ ಬಾಲ್ ರಕ್ಷಣೆಗಾಗಿ ರಾಮು ಒಳ್ಳೆ ಬಾಲ್ ಅಷ್ಟೇ ಆಗೋಯ್ತು. ಹಾಗೆ ಮೊದಲ ಪಂದ್ಯಾಕೂಟ ಕರೆ ನೀಡ್ತಾ ಇದ್ದೀವಿ. KVSR ವಿರುದ್ಧವಾಗಿ SHB ಕಿಂಗ್ಸ್ ಟಾಸ್ಗೆ ಬನ್ನಿ. ಮೊದಲ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಅತಿ ಶೀಘ್ರವಾಗಿ ಟಾಸ್ಗೆ ಬನ್ನಿ ಸರ್. ಅಲ್ಲಿ ಪ್ರತಿವ್ಯವಸ್ಥೆಗಾರಿಕೆಯಲ್ಲಿ ಬೀಸುವ ಪ್ರಯತ್ನ ಕೂಡ ತನ್ಮೂಲಕವಾಗಿ ಚೆಂಡನ್ನು ಅಡ್ಡಾಯಿಸಿಕೊಂಡ್ರು. 1 ಓಟದ ಸೇರ್ಪಡೆ.
42ಕ್ಕೆ ಒಂದು ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಮುಂದಿನ ಪಂದ್ಯಾಟಕ್ಕೆ ಕರೆ ನೀಡ್ತಾ ಇದೀವಿ ಸರ್. ಅಲ್ಲಿ KVSR ವಿರುದ್ಧವಾಗಿ SHB ಕಿಂಗ್ಸ್. ಕಪ್ಪಲ್ ಟಾಸ್ಗೆ ಬನ್ನಿ ಇಮಿಡಿಯೇಟ್ ಆಗಿ. ಮತ್ತೆ ಸ್ಟ್ರೈಕ್ ಅಲ್ಲಿ ಸುಜಿತ್ ಬೇರೆಸಿದ ಹೊರಟು ನೇರ ಕ್ಯಾಂಚಿನಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಲಾಭ ಸೂಚನೆ ಕೂಡ ಈ ತಂಡಕ್ಕೆ ಜೀವದ ಲಾಭವನ್ನು ಪಡ್ಕೊಂಡ್ರು ಸುಜಿತ್. ತಂಡದ ಒಟ್ಟಾರೆಗಳಿಗೆ 44 44ಕ್ಕೆ 1. ಮತ್ತೆ ದಾಮೇನ್ ಸ್ಟ್ರೈಕ್ ಅಲ್ಲೇ ಮಾತು ಬೀಸೋಕೆ ಸಿದ್ದರಕ್ಕೆ ಹೊರದಾಗ ಶಕ್ತ ಬಿಗ್ ಸಿಕ್ಸರ್ ಕೂಡ ಈ ಹಂತದಲ್ಲಿ ಚೂನವಿದನ ದಾಂಡಿನ ಮುಖ್ಯವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 50ಕ್ಕೆ 1. ಅದು ಉತ್ತಮವಾದ ಪಾರ್ಟ್ನರ್ಶಿಪ್ ಬರ್ತಾ ಇದೆ. ಸುಜಿತ್ ಹಾಗೂ ಚೋದಾವಿದ್ ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಸರ್ ಬೌಲರ್ ನೇಮ್ ತಿಳಿಸಿ. ಬೌಲರ್ ನೇಮ್ ತಿಳಿಸಿ ಸರ್. ಅಲ್ಲಿ ಬಿಲ್ಟನ್ ಎಸ್ತಗಾರಿಕೆಯಲ್ಲಿ ಸರ್ SHB ಕಿಂಗ್ಸ್ ಕಪ್ತಾನ್ ಬರಬೇಕು. ನಿಮಗೋಸ್ಕರ KVSR ನಾಯಕ ಕಾಯ್ತಾ ಇದೆ. ಟಾಸ್ಗೆ ಬನ್ನಿ ಸರ್ ಇಮಿಡಿಯೇಟ್ ಆಗಿ. SHB ಕಿಂಗ್ಸ್ ತಂಡದ ಕಪ್ತಾನ್ ಬರಬೇಕಲ್ಲ ಟಾಸ್ಗೆ. ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಆದಷ್ಟು ಬೇಗ ಟಾಸ್ಗೆ ಬನ್ನಿ ಸರ್. ಅಲ್ಲಿ ಸ್ಟ್ರೈಕ್ ಅಲ್ಲಿ ಬಂದಿದ್ದು ಸುಜಿತ್ ಆಚಾರ್ಯ, ನಾಶಕದಲ್ಲಿ ಚೋದಾವೀದ. ಬೇಯಿಸುವ ಪ್ರಯತ್ನ ತನ್ಮೂಲಕವಾಗಿ ಸುಲಭದ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿಕೊಂಡ್ರು. ಒಂದು ಓಟದ ಸೇರ್ಪಡಬೇಕಾಗಿ 51ಕ್ಕೆ 1. ಟಾಸ್ಗೆ ಬನ್ನಿ ಸರ್. ಅಲ್ಲಿ ನಿಮಗೋಸ್ಕರಲ್ಲಿ KVSR ನಾಯಕ ಕಾಯ್ತಾ ಇದ್ದಾರೆ. SHB ಕಿಂಗ್ಸ್ ತಂಡದ ಆಟಗಾರರು ಬರಬೇಕಲ್ಲಿ ಟಾಸ್ಗೆ. ಮತ್ತೆ ಬೀಸುವ ಪ್ರಯತ್ನ ತದ್ಮೂಲಕವಾಗಿ ನೆಟ್ಟ ನೇರ ಹೊಡೆತ ಲಾಂಗನತ್ತ ಸಾಕ್ತಾ ಇದೆ ಚೆಂಡು. 4 ಓಟದ ಪೂರೈಕೆ ಬೌಂಡರಿ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 55ಕ್ಕೆ 1. 5ನೇ ಬಾಲ್ನ ಚಾಲ್ತಿಯಲ್ಲಿ 55 ಓಟವನ್ನು ಗಳಿಸ್ತಾ ಇದೆ. ಮಧ್ಯಸ್ಥಗಾರಿಕೆಯಲ್ಲಿ ಬಿಲ್ಟನ್ ಚೆಂಡು ಕೆಲ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸಲಭದ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಅಂತಿಮವಾಗಿ 2 ಓಟವನ್ನು ಪೂರೈಸಿಕೊಂಡ್ರು. ತಂಡದ ಒಟ್ಟಾರೆ ಗಳಿಕೆ 57 57ಕ್ಕೆ 1. ತರುಣ್ ಟೈಟನ್ಸ್ ಬೆಂಗಳೂರು ವಿರುದ್ಧವಾಗಿ BSC ಮಾರಾಟ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಎರಡು ಬಲಿಷ್ಠ ತಂಡಗಳ ನಡುವೆ ಬೇಗ ಹೋರಾಟ. ಮತ್ತೊಂದು ಕೂಡ ಸಿಕ್ಸರ್ ಕೂಡ ದಾಖಲಾತಿ ಕಾಣ್ತಾ ಇದೆ. ಚುನಾವಿನ ದಾಂಡಿನ ಮುಖೇನವಾಗಿ ಮತ್ತೊಂದು ಭರ್ಜರಿ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರು. ತಂಡದ ಒಟ್ಟಾರೆ ಗಳಿಕೆ 63ಕ್ಕೆ ಕ್ರಮಿಸ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ ಲಾಸ್ಟ್ ಬಾಲ್ ರಿವರ್ಸ್ ಮಾಡುವ ಪ್ರಯತ್ನ ತದ್ಮೂಲಕವಾಗಿ ಸುರಕ್ಷಿತ ರನ್ಔಟ್ ಕೂಡ. ಸುಚಿತ ಸಾಥೆ ಬ್ಯಾಕ್ ಟು ಪವಲಿಯನ್. ರಿಸ್ಕಿ ಸಿಂಗಲ್ ಅನ್ನು ಕಲಿಯುವ ಪ್ರಯತ್ನ ಮಾಡಿದ್ರು. ತನ್ಮೂಲಕವಾಗಿ ಸಜಿತನ ರನ್ಔಟ್ ಆಗ್ತಾ ಇದೆ.
ಹೊಸ ದಾಂಡಿಗ ಕೋಬ್ರಾ ಎಂಟ್ರಿ ಕೂಡ. ಎರಡು ಬಲಿಷ್ಠ ತಂಡಗಳು ಮೊದಲ ಮುಖಾಮುಖಿ ಆಗ್ತಾ ಇದೆ. ಒಂದೆಡೆ ತರುಣ್ ಟೈಟನ್ಸ್ ವಿರುದ್ಧವಾಗಿ ಬಿಎಸ್ಸಿ ಮಾರುತಿ. ಟಾಸ್ ಅನ್ನು ಜಯಿಸ್ತಾ ಇದೆ KVSR. ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಿ. ಅಂತಿಮ ಓವರ್ ಆಗಿ ಬಾಲನ್ನು ಲಾಸ್ಟ್ ಓವರ್ ಬೌಲರ್ ನೇಮ್ ತಿಳಿಸಿ ಸರ್. ಬಸವ ಎಸ್ತುಗಾರಿಕೆಯಲ್ಲಿ ಬಸವ ಅಂತಿಮ ಓವರ್ಗಾಗಿ. ಲಾಸ್ಟ್ ಓವರ್ ಇನ್ನಿಂಗ್ಸ್ 6 ಚೆಂಡು. ಅದಷ್ಟರ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇರೋದು ಕಾದು ನೋಡಬೇಕು ಬಿಎಸ್ಸಿ ಮಾರುತಿ ಆಟಗಾರರು. ಈ ಹಂತದಲ್ಲಿ ಅಂತಿಮ ಓವರ್ಗಾಗಿ ಬಸವ ಪರಿಚಯಿಸ್ತಾ ಇದೆ. ಬೇಸುವ ಪ್ರಯತ್ನ, ಓಟುಗಳು ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ ಈ ಹಂತದಲ್ಲಿ 63 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ಸ್ಟ್ರೈಕ್ ಅಲ್ಲಿ ಛೇದ ನ್ಯಾಶ್ ಪರವಾಗಿ ಆಡಿದಂತ ಆಟಗಾರ ಕೂಡ ದಾವಣಗೆರೆ ಕೋಬ್ರಾ. ಬೇಸುವ ಪ್ರಯತ್ನ, ತನ್ಮೂಲಕವಾಗಿ ಅಂತಿಮ ಹಂತದ ಚೆಂಡನ್ನು ಅಡ್ಡಾಯಿಸಿಕೊಂಡ್ರು. ಒಂದೆರಡು ಸೇರ್ಪಡೆ ಮುಖ್ಯವಾಗಿ 64 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸರ್ ಅಲ್ಲಿ ಗಾಡಿ ಆಚೆ ಕಡೆ ಪಾರ್ಕ್ ಮಾಡಿ ಸರ್. ಅಲ್ಲಿ ಗ್ರೌಂಡಿನ ಒಳಭಾಗದಲ್ಲಿ ಇರಬೇಡಿ ಸರ್. ಅಲ್ಲಿ ನವೀನ್ ಅವರೇ ಮತ್ತೆ ಹಸ್ತಗಾರಿಕೆಯಲ್ಲಿ ಬಸವ ಬೇಸುವ ಪ್ರಯತ್ನ, ತನ್ಮೂಲಕವಾಗಿ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬಿಗ್ ಸಿಕ್ಸರ್ ಕೂಡ ರೋಟದ ಸೇರ್ಪಡೆ. ತಂಡದ ಒಟ್ಟಾರೆ ಗಳಿಕೆ 70 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಘನತೆ ಗೌರವಾನ್ವಿತ ಟಾರ್ಗೆಟ್ ಅನ್ನು ನೀಡುವ ಸೂಚನೆ ರವಾನೆ ಆಗ್ತಾ ಇದೆ. ಚುನಾವಿನ ಹಾಗೂ ಕೋಬ್ರಾ ಮತ್ತೆ ಎಸೆಗಲು ಬಸವ್ವ ಓಟಗಳಿಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ ಈ ಹಂತದಲ್ಲಿ ವೈಡ್ ಬಾಲ್ ಸಿಗ್ನಲ್ ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ. ತಂಡದ ಒಟ್ಟಾರೆ ಗಳಿಕೆ 71. 71ಕ್ಕೆ 2 ವಿಕೆಟ್ ಅನ್ನು ಕಳ್ಕೊಂಡಂತ ಬಿಎಸ್ಸಿ ಮಾರುತಿ ಅದೆಷ್ಟರ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇರೋದು ಕಾದು ನೋಡಬೇಕು. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ ಶಫಲ್ ಮಾಡಿ ಆಡುವ ಪ್ರಯತ್ನ, ಓಟಗಳು ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಚೆಂಡು, ಲಾಸ್ಟ್ ಬಾಲ್ ಇನ್ನಿಂಗ್ಸ್ ನ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಎಸ್ತುಗಾರಿಕೆಯಲ್ಲಿ ಬಸವ ಸ್ಲೋವರ್ ಚೆಂಡು, ಓಟಗಳು ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ ಈ ಹಂತದಲ್ಲಿ 72 ಟಾರ್ಗೆಟ್ ನಂಬರ್ 72. 36 ಚೆಂಡುಗಳ ಮುಂದೆ ಜಯಕ್ಕಾಗಿ 72 ಓಟಗಳು ಬರಬೇಕಲ್ಲಿ.
ದ್ವಿತೀಯ ಸೆಷನ್ ಕೂಡ ಆರಂಭವನ್ನು ಕಾಣ್ತಾ ಇದೆ. 72ರ ಚೇಸಿಂಗ್ ನಂಬರ್ ತರುಣ್ ಟೈಟನ್ಸ್ ಬೆಂಗಳೂರು ತಂಡಕ್ಕೆ ಈ 36 ಎಸೆತಗಳ ಮುಂದೆ 72ರ ಟಾರ್ಗೆಟ್ ಅನ್ನು ನೀಡಿರ್ತಾರೆ. ಅದಾವ ರೀತಿಯಲ್ಲಿ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರೋದು ಕಾದು ನೋಡಬೇಕು. ಬಲಿಷ್ಠ ತಂಡಗಳ ಬಿಗು ಹೋರಾಟ. ಒಂದೆಡೆ BSC ಮಾರುತಿ ವಿರುದ್ಧವಾಗಿ ತರುಣ್ ಟೈಟನ್ಸ್ ಪಂದ್ಯಾಕೂಟವನ್ನು ಆಡಿಕೊಳ್ತಾ ಇದೆ. ಬಲಿಷ್ಠ ತಂಡಗಳು BSC ಪರವಾಗಿ ಸುಚಿತ, ಪುರುಷಿ, ಶೋಧಾವಿದ, ಕೋಬ್ರಾ ಈಗ ಬಹಳಷ್ಟು ರಾಜ್ಯ ಮಟ್ಟದ ಆಟಗಾರರು ಕೂಡ ಒಂದು ತಂಡದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಾವ ತಂಡ ಆದಿತ್ಯವಾರದ ಸಂಜೆ ವೇಳೆಗೆ ಫೈನಲ್ಗೆ ಟಿಕೆಟ್ ಅನ್ನು ಪಡ್ಕೊಳ್ಳೋದು ಕಾದು ನೋಡಬೇಕು. 32 ತಂಡಗಳ ಒಂದು ಪಂದ್ಯಾಕೂಟ. ವಿಂಟರ್ ಕಪ್ 2025 ಹಗಲಿನ ಪಂದ್ಯಾಕೂಟ ಯಶಸ್ವಿಯಾಗಿ ಮುಂದೋಗ್ತಾ ಇದೆ. ಎಸ್ತಗಾರಿಕೆಯಲ್ಲಿ ಆರಂಭಿಕ ಓವರ್ಗಾಗಿ ಪುರುಷೋತ್ತಮ ದಾಸ್ ತಂಡದ ಅನುಭವಿ ಆಟಗಾರ ಕೂಡ ಪುರುಷೋತ್ತಮ ಪುರುಷ ಆರಂಭಿಕ ಓವರ್ಗಾಗಿ ಸರ್ 12 ಪ್ಲೇಯರ್ ಬನ್ನಿ ಸರ್. ಹಲೋ, ಯಾರಾದ್ರೂ ಹೆಸರು ಹೇಳಿ ಬನ್ನಿ. ಹೆಸರುಗಳು ಕೇಳಿ 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 ಲೈವ್ ಹೋಗ್ತಿರುತ್ತೆ. ಸ್ಟ್ರೈಕ್ ನಲ್ಲಿ ಸಂದೀಪ ಕ್ಯಾಟ್ ಪಡ್ಕೊಂಡ್ರೆ, ನಾನ್ ಸ್ಟ್ರೈಕರ್ ಅಲ್ಲಿ ಅನಾಮಿಕಾ. ಸುಂದರದ ಲೆಗಾನ್ಸ್ ಮಾಡುವ ಮುಖ್ಯವಾಗಿ ಸ್ವೀಪ್ ಶಾಟ್ ಮುಖ್ಯವಾಗಿ ನಾಕೋಟಗಳು ಕೂಡ ಚಾಲ್ತಿ ಆಗ್ತಾ ಇದೆ. ಸಂದೀಪ ಕ್ಯಾಟ್ ಮುಖ್ಯವಾಗಿ ಪಂದ್ಯಾಕೂಟ ಚಾಲ್ತಿ ಕೂಡ ಆಗ್ತಾ ಇದೆ. ಬೇರಸಿನ ಆರಂಭತೆಯನ್ನು ಕಾಡುವ ಮುಖ್ಯವಾಗಿ ಬೃಹತ್ ಮೊತ್ತದ ಚೇಸ್ ಮಾಡುವ ಇರಾದೆಯನ್ನು ಕೂಡ ಸಂದೀಪ ತೋರ್ಪಡಿಸ್ತಾ ಇದ್ದಾನೆ. ಎಸ್ಕಾರ್ಕೆಲು ರಾಜ್ಯ ಕಂಡಂತ ಅಗ್ರಮಾನ್ಯ ಎಸೆತಗಾರ ಪುರುಷೋತ್ತಮ. ವೈಡ್ ಬಾಲ್ ಎಸೆತವಾಗ್ತಾ ಇದೆ. ನಿಸ್ಸಂಶಯವಾಗಿ ಬಹಳಷ್ಟು ಆಟಗಾರರು ಈ ಒಂದು ಅಂಕಣದಲ್ಲಿ ಪ್ರಥಮ ಬಾರಿಗೆ ತಮ್ಮ ಆಟವನ್ನು ಕೂಡ ತೋರ್ಪಡಿಸ್ತಾ ಇದ್ದಾರೆ. ಒಂದು ಅಚ್ಚುಕಟ್ಟಿನ ಪಂದ್ಯಾಟ. 32 ದೈತ್ಯ ತಂಡಗಳನ್ನು ಒಗ್ಗೂಡಿಸಿ ಕರ್ನಾಟಕ ವಿಂಟರ್ ಕಪ್ಗಾಗಿ ಈ ಒಂದು ಪುಲಿಕೇಶಿಯ ಮೈದಾನದಲ್ಲಿ ಕರ್ನಾಟಕ ವಿಂಟರ್ ಕಪ್ಗಾಗಿ ಸಾಕ್ತಾ ಇದೆ. ಸುಂದರತೆ ಎಸೆತ, ಓಟ್ಗಳು ಬಿಟ್ಕೊಡ್ತಾ ಇಲ್ಲ. ಗತಿ ಪರಿವರ್ತನೆ ಸಂದೀಪ ಖ್ಯಾತ ಡಾಟ್ ಮುಖ್ಯವಾಗಿ ಚೌಕಿ ಕಂಡುಕೊಳ್ತಾ ಇದ್ದಾನೆ. ಮತ್ತೆ ಪುರುಷಿ ಬ್ಯಾಕ್ ಟು ದ ಬೌಲರ್ ಸಾಟ ಬ್ಲಾಕ್ ಚೆಂಡು. ಓಟ್ಗಳು ಬರ್ತಾ ಇಲ್ಲ. ಓಟ ರಕ್ಷಕನಾಗಿ ನವೀನ. ಬೇರಸಿನ ಹೊಡೆತಕ್ಕೆ ಯತ್ನ ಪಟ್ಟರೆ ಕೂಡ ಮತ್ತೆ ಕಟ್ಟಗಳು ಕೂಡ ಸೇರ್ಪಡೆಗೊಳ್ತಾ ಇದೆ. ಆರಂಭಿಕ ಪವರ್ ಪ್ಲೇ ಲಾಭದಾಯಕವನ್ನು ಇಲ್ಲಿ ಸಂದೀಪ
ಬಹಳಷ್ಟು ಎತ್ತರದ ಮಟ್ಟಿಗೆ ಉಪಯೋಗಿಸಿಕೊಂಡು ಮಾಡುವ ಪ್ರಯತ್ನದಲ್ಲಿ ಕೂಡ ಸಫಲತೆ ಕಂಡುಕೊಂಡ್ರೆ ಲಾಸ್ಟ್ ಬಾಲ್ ಚಿಗೋ ಮುಖೇನವಾಗಿ ಗಾಳಿಯಲ್ಲಿ ಚೆಂಡು ಕೈಗೆ ಬಂದಂತ ಕ್ಯಾಚ್ ಕೈ ಚೆಲ್ಲುವ ಮುಖೇನವಾಗಿ ಕೈ ಚೆಲ್ತಾ ಇದ್ದಾನೆ. ಇದರೊಂದಿಗೆ ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 10ಕ್ಕೆ ನಾಲಾಸ್. ಮುಂಜಾನೆ ಕಳ್ಳ ಪೊಲೀಸ್ ಆಡ್ತಿದ್ದೇನೋ. ಮತ್ತೆ ಸ್ಕಾರಿಕೆಗಾಗಿ ಜಾನ್ ಅನ್ನು ಕೂಡ ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ಬಹಳಷ್ಟು ದಿನಗಳ ಬಳಿಕ ಪ್ರಭು ಇಲ್ಲವರ ತೆಕ್ಕೆಯನ್ನು ಬಿಟ್ಟು ಇಲ್ಲಿ ಜಾನ್ BSC ಪರವಾಗಿ ಪಂದ್ಯಾಟವನ್ನು ಕೂಡ ಆರಂಭತೆಯನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಬ್ಯಾಕ್ ಬೌಲರ್ ಸಾಟ ಜಾನ್ ಟು ಸಂದೀಪ. ಸ್ಲೋವರ್ ಚೆಂಡು ಗಾಳಿಯಲ್ಲಿ ಚೆಂಡು ಕೋಬಳ ಮುಖ್ಯ ಬಕಸಲ್ಲಿ ಸಂದೀಪನ ವಿಕೆಟ್ ಕೂಡ ಪತನವಾಗ್ತಾ ಇದೆ. ತರುಣ್ ಟೈಟಾನ್ಸ್ ಕೊಂಚ ಆಘಾತಕ್ಕೆ ಕೂಡ ಒಳಗಾಗ್ತಾ ಇದ್ದಾರೆ. ಸಂದೀಪ ಕ್ಯಾಟನ ಮತ್ತೋರ್ವ ನಂಬಿಕೆ ಆಟಗಾರನ ಕೂಡ ಆಗಮನ ಆಗ್ತಾ ಇದೆ. ಮತ್ತೊಬ್ಬ ಅನಾಮಿಕನ ಪರಿಚಯ ಕೂಡ ಆಗ್ತಾ ಇದೆ. ಸ್ಟ್ರೈಕರ್ ಅನಾಮಿಕ, ನಾನ್ ಸ್ಟ್ರೈಕರ್ ಕೂಡ ಅನಾಮಿಕ. ಜರ್ಸಿ ನಂಬರ್ 12 ಲಕ್ಕಿ. ಅದ್ ಯಾವ ರೀತಿ ಲಕ್ ತರ್ಕಾಡ್ಬೇಕಾಗಿದೆ. ಮೆತ್ತಗಾಗಲಿ ಮುಂದೆ ನಾಕ ಜಾನ್ ಮಾತಾಡೋಗ್ತಾ ಇದೆ. ಮತ್ತೊಂದು ಗತಿ ಪರಿವರ್ತನಾ ಚೆಂಡು ಡಾಟ್ ಬಾಲ್ಗಳು ಹೆಚ್ಚುವರಿ ಆಗ್ತಾ ಇದೆ. ಪಂದ್ಯಾಟ ಲೆಕ್ಕಾಚಾರಕ್ಕೆ ಏಕಪಕ್ಷೀಯವಾಗಿ ಮುಂದುವರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. ವೈಡ್ ಬಾಲ್ ಅಕ್ರಮ ಎಸೆತ. ಇಲ್ಲ ಹೊರಡೋಗ್ಲಿ ಹಿಂಗಂದ್ರೆ ಹೋಗ್ಬಿಡ್ತು ಸಿಕ್ಸು. ಸುಂದರತೆ ಎಸೆತ ಓಟ್ ಕಡೆ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಈ ರೀತಿಯ ಡಾಟ್ ಬಾಲ್ಗಳಾದ್ರೆ ನಿಸ್ಸಂಶಯವಾಗಿ ಪಂದ್ಯಾಟ BSCಗಳ ಪಾಲಾಗ್ತದೆ. ಮಾರುತಿ BSC ಮುಖೇನವಾಗಿ ಈ ಒಂದು ಪಂದ್ಯಾಟವು BSCಗಳು ಸಾಕ್ತಾ ಇದ್ರೆ ತರುವಾಯ ತರುಣ್ ಟೈಟಾನ್ಸ್ ಬ್ಯಾಂಗಲೂರುಗಳ ವಿರುದ್ಧವಾಗಿ ಇವತ್ತಿನ ದಿನದಲ್ಲಿ ಹೆಚ್ಚು ಕಡಿಮೆ 14 ತಂಡಗಳು ಕೂಡ ಪೈಪೋಟಿಯನ್ನು ಎದುರಿಸಿ ಈ ಒಂದು ಪಂದ್ಯಾಟಕ್ಕೆ ಹೆಚ್ಚಿನ ಮೆರುಗನ್ನು ಕೊಡ್ತಾ ಇದ್ದಾರೆ. ಆ ಒಂದು ಇರಾದೆಯನ್ನು ಕೂಡ ಇಲ್ಲಿ ತೋರ್ಪಡಿಸುವ ಮುಖೇನವಾಗಿ ನಾಳೆ ಕೂಡ ಸರಿಸುಮಾರು 16 ತಂಡಗಳು ಕೂಡ ಪೈಪೋಟಿಯನ್ನು ಕೂಡ ಎದುರಿಸ್ತಾರೆ. ಅಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಸರ್.
ಮತ್ತೆ ಪುರುಷಿ ಬ್ಲಾಕ್ ಆಲ್ ಚೆಂಡು ಓಟ್ಗಳು ಬಿಟ್ಕೊಡ್ತಾ ಇಲ್ಲ. ಕೊಬ್ರಾ ಕ್ಯಾಪ್ ಜಾಸ್ತಿ ಕಡೆ ಬೌಂಡ್ರಿಗಳನ್ನು ಸಂಪೂರ್ಣವಾಗಿ ಇಲ್ಲಿ ಕಟ್ಟಿ ಹಾಕುವ ಮುಖೇನವಾಗಿ ಪಂದ್ಯಾಟವನ್ನು ಏಕಪಕ್ಷೀಯ ರೂಪಕ್ಕೆ ಬಿಎಸ್ಸಿ ಮಾರುತಿಗಳು ಕಡಿವಾಣ ಆಗ್ತಾ ಇದ್ದಾರೆ. ಮತ್ತೊಂದು ಗುಡ್ ಲೆಂತ್ ಡೆಲಿವರಿ ಬೈಸ್ ಮುಖೇನವಾಗಿ ಒಂದು ಓಟ. ಮೆತ್ತಲಾಗ ಜೋರ ಬಿಸುತ್ತೆ KVS ಸರ್ ನಿಮ್ ಡಿಸಿಷನ್ ಹೇಳಿ ಸರ್. ಬಿಡ್ಬೇಡ ಜಾನ್ ಸಾಯ್ತಿರ ಓಡಕ್ಕೆ ಬರ ಬೇಗಲೇ ಮುಂದೆ ಆಡು ಸ್ವಲ್ಪ ಜಾನ್ ಅವಿನ್ ಕಾಮೆಂಟ್ರಿ ಬಾಕ್ಸ್ ಹತ್ರ ಬನ್ನಿ. ಮುಂದೆ ಜಾನ್ ಯಾರನ್ನ ಎಲ್ಲ ಕರ್ಗೆ ನನ್ನ ಮಕ್ಕಳು ಇರೋ ಅದೇ ರೀತಿ ಒಂದು ಪಂದ್ಯಾಟಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರತಕ್ಕಂತ ಡಕ್ ಮಾಸ್ಟರ್ಸ್ ಗಳಿಗೂ ಕೂಡ ವಂದನೆಯನ್ನು ಕೂಡ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಡಕ್ ಮಾಸ್ಟರ್ಸ್. ಹಾಕಿ ಬಾಲ್ ರಿವರ್ಸ್ ಸ್ವೀಪ್ಗೆ ಯತ್ನ ಪಟ್ಟರು ಕೂಡ ಲೆಕ್ಕಾಚಾರ ನಿಮಿತ್ತ ಆಟಕ್ಕೆ ಕೂಡ ಮೊರೆ ಹೋಗಿದೆ. ಪಂದ್ಯಾಟ ಏಕಪಕ್ಷೀಯವಾಗಿ ಮುಂದುವರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಮುಖೇನವಾಗಿ ಗಾಳಿಯಲ್ಲಿ ಮಾತ್ರ ಚೆಂಡು ಔಟ್ ಆಗುವ ಮುಖೇನವಾಗಿ ಓವರ್ನ ಮುಕ್ತಾಯ ಆಗ್ತಾ ಇದೆ. ಜೈ ನೀನ್ ಹಾಕಲಿ 7 ಬಾಲ್ ಹಾಕ್ಬಿಡ್ತಾರೆ ಅಂಪೈರ್ ಇಲ್ಲ ಅವರು 10 ಬಾಲ್ ಹಾಕ್ಬಿಡ್ತಾರೆ ಏ ನಿಂತ್ಕೊಳ್ಳೋ ಸುಜಿ ಸುಮ್ಮನೆ ವೇಸ್ಟ್ ಅಲ್ಲ ಹೋದ್ರೆ ಬಂದ್ರೆ ಹಿಂದೆ ಆಡ್ಬಿಡು ಜಾನ್ ಹೊರಗಡೆ ಹಾಕೋಣ ಜಾನ್ ಇಲ್ಲಿ ಸ್ವಲ್ಪ ಮುಂದೆ ಆಡು ಜಾನ್ ಹೋಗಿ ಕೆರೆ ನಿಂತ್ಕೊಂತ ಹೋಗಿ ಯಾರು ಜಾನ್ ಅನ್ಬೋದು ಯಾರು ಅನ್ಬೋದು ಇಬ್ರು ಕರ್ರ ನನ್ನ ಮಕ್ಕಳು ಯಾರು ಅರವಿಂದ್ ಯಾರು ಅರವಿಂದ ಹಾಕಲೆ ರಂಕ್ಲಿ ಎಸ್ಕಾರ್ಕೆಯಲ್ಲಿ ಅಂಕಪ್ಪನನ್ನು ಕೂಡ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಲೆಫ್ಟ್ ಆರ್ಮ್ ಮಾದರಲ್ಲಿ ಫೆರ್ರಸ್ನ ಹೊಡೆತಕ್ಕೆ ಯತ್ನ ಪಟ್ಟರು ಕೂಡ ಅಲ್ಲಿ ಮತ್ತೊಂದು ವಿಕೆಟ್ ಪತ್ರವಾಗ್ತಾ ಇದೆ. ಪೂಜೆ ಮಾಡಿ ತಾಂಡು ಬ್ಯಾಟ್ಗೆ ಹಾಕೋ ಪರವಾಗಿಲ್ಲ ಪರವಾಗಿಲ್ಲ ಬೇಡ ಬೇಡ ಕರೆಕ್ಟಾಗಿ ಐತೆ ಅವನು ಹಾಕಿಲ್ಲ ಬಾಲು ಮತ್ತೊಂದು ಬೆರಸಿನ ಹೊಡೆತಕ್ಕೆ ಯತ್ನ ಪಟ್ಟರು ಕೂಡ ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ಇಲ್ಲ ಇತ್ತೆ ಲಾಸ್ಟ್ ಬೇಗ ಬನ್ನಿ ಸರ್. ಲಾಸ್ಟ್ ಪಂದ್ಯಾಟ ಏಕಪಕ್ಷೀಯವಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಎರಡು ತಂಡದ ಆಟಗಾರರು ಕೂಡ ಸಜ್ಜರಾಗಬೇಕಾಗಿರ್ತದೆ. SHP ಕಿಂಗ್ಸ್ ಗಳ ವಿರುದ್ಧವಾಗಿ KVSR ಬ್ಯಾಂಗ್ಳೂರ್ ಎರಡು ತಂಡದ ಆಟಗಾರರು
ಡಗೌಟ್ ನ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕಾಗ್ತದೆ, ಗಮನಿಸಿಕೊಳ್ಳಿ. ಅದೃಷ್ಟ ನಾಣ್ಯ ಚುಮಿಕೆಗೆ ಎದುರತಕ್ಕಂತ KVSR ಬೌಲಿಂಗ್ ಅನ್ನು ಕೂಡ ಸೆಂಟ್ರ್ ಗ್ಯಾಪ್ ಹಾಕಿರೋದು ನಾನು. ಯಾವ್ದಾನ ಆಂಟಿಗೆ ಹಾಕು. ಮಂಜೇಶ್ ನಮ್ಮರು ಬಂದ್ರಲ್ಲ. ಮುಂದೆ ಯಾಕೆ ಹೊಡಿಲಿ? ನಂಗೆ ಹೇಳು ಲೆಗ್ ಸ್ಪಿನ್ ಆಫ್ ಯಾವ ಆಗ್ತೀನಿ ಅಂತ ಗೊತ್ತಾಗಲ್ಲ. ಏಯ್ ಅಣ್ಣ ಪಾಚಿ ಕೂಟೆ ಇದು ಮುಖ್ಯವಾಗಿ ಎಸ್ಕಾರ್ಕೆಲ್ಲಿ ಸುಚಿ ಜುಜೀತ್ ಅನ್ನು ಕೂಡ ಪರಿಚಯ ಮಾಡ್ತಾ ಇದ್ದಾರೆ. ಚೆಕ್ಕಾಮಿಕಿ ಎಸ್ಕಾರ ಬಹುಶಃ ಮ್ಯಾನ್ ಆಫ್ ದಿ ಸೀರೀಸ್ ಗಾಗಿ ಬೌಲಿಂಗ್ ಕೂಡ ಮಾಡ್ತಾ ಇದ್ದಾನೆ ಸುಜಿ. ಸುಂದರ ಪ್ರೇಸೆತ. KVSR ನಾಣಿಕ್ ಚೌಕಿಯಲ್ಲಿ ಗೆದ್ದಿದ್ದು ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ತಾ ಇದ್ದಾರೆ. ಶೀಘ್ರಗತಿಯಲ್ಲಿ SSB ಕಿಂಗ್ಸ್ ಅವರು ಪಂದ್ಯಾಟ ಮುಗಿದ ಬಳಿಕ ಫೀಲ್ಡಿಂಗ್ ಆಗಿ ಸಜ್ಜರಾಗಬೇಕಾಗಿರೋ ಗಮನಿಸಿಕೊಳ್ಳಿ. ಸುಂದರತೆ ಎಸೆತ, ಚೆಂಡಿಗೆ ತಿರುವನ್ನು ನೀಡುವಂತ ಸಾಮರ್ಥ್ಯವುಳ್ಳ ಎಸೆತಗಾರನಾಗಿ ಆಲ್ರೌಂಡರ್ ಸುಜಿತ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ನಾನು ಏನ್ ಕಾಲ್ ಸುಮ್ಮನೆ ಇರಲೇ. ಈಗ ಜಾನ್ ಈಗ ಜಾನಿಲೆ ನಮ್ಮ ಈ ಪಂದ್ಯಾಕೂಟಕ್ಕೆ ಆಗಮಿಸತಕ್ಕ ನಮ್ಮ ನೆಲ್ಮೆಯ ಗೆಳೆಯ ಜೈ ಕರ್ನಾಟಕ ಪರವಾಗಿ ಬಹಳಷ್ಟು ವರ್ಷಗಳ ಇತಿಹಾಸದಲ್ಲಿ ಮಾರ್ಪಡಿಸಿರುವ ಆಟಗಾರ ಪೋಬಾಯಿ ಸುತ್ತಪ್ಪ ಕೂಡ ಈ ಗ್ರೌಂಡ್ಗೆ ಆಗಮಿಸ್ತಾ ಇದ್ದಾರೆ. ಸೀರೀಸ್ ಅಂತ ಅವರಿಗೆ ಕೂಡ ಒಂದು ಸ್ವಾಗತವನ್ನು ಕೂಡ ಕೊಡ್ತಾ ಇದ್ದೇವೆ. ಪ್ಲೇ ಬಾಯ್ಸ್ ಆಗಿ ಗ್ರೌಂಡ್ ಅಲ್ಲಿ ಬಹಳಷ್ಟು ವರ್ಷಗಳ ಪರವಾಗಿ ಆಡಿರತಕ್ಕಂಥ ಉತ್ತಪ್ಪ ಇವಾಗ ಸ್ಟೇಟ್ ಪ್ಲೇಯರ್ ಆಗಿ ಆಚೆ ಕೂತ್ಕೊಳ್ತಾವ್ರೆ. ಅಣ್ಣ ಏನಲ್ಲ ಎಂತಿ ಒಂದು ನೋಡಿವೆ ಅಣ್ಣ. ಯಾರ್ಗ SSB ಕಿಂಗ್ಸ್ ಶೀಘ್ರಗತಿಯಲ್ಲಿ ಪಂದ್ಯಾಟ ಇನ್ನು 6 ಚೆಂಡುಗಳ ಮುಕ್ತಾಯದ ಬಳಿಕ ಫೀಲ್ಡಿಂಗ್ಗೆ ಸಜ್ಜಾಗಿರ್ಬೇಕಾಗುತ್ತೆ, ಗಮನಿಸಿಕೊಳ್ಳಿ. ಒಂದು ಅಚ್ಚುಕಟ್ಟದ ಪಂದ್ಯಾಟ, 32 ತಂಡಗಳನ್ನು ಒಗ್ಗೂಡಿಸಿ ಕರ್ನಾಟಕದ ಪ್ರತಿಯೊಂದು ಆಟಗಾರರನ್ನು ಒಗ್ಗೂಡಿಸಿ ಈ ಒಂದು ಕರ್ನಾಟಕ ವಿಂಟರ್ ಕಪ್ ಸೀಸನ್ 1 ಮುಖ್ಯವಾಗಿ ಒಂದು ಯಶಸ್ವಿ ಪಂದ್ಯಾಕೂಟ ನಾಗಾಲೋಟಕ್ಕೆ ಐವರ ಕಂಡಪುರ ಪುಲ್ಲಕೇಶಿ ಅವರಿಗೂ ಸಾಕ್ಷಿ ಆಗ್ತಾ ಇದ್ದಾರೆ. ಯಶಸ್ವಿ ಪಂದ್ಯಾಕೂಟದ ಮುನ್ನಡೆಯಾಗಿ ಪ್ರಥಮ ದಿನದಲ್ಲಿ 16 ರಾಜ್ಯ ಕಂಡಂತ ಹೆಮ್ಮೆ ಆಟಗಾರರು ಕೂಡ ನಮ್ಮ ಗ್ರೌಂಡ್ ನಲ್ಲಿ ಕೂಡ ಉಪಸ್ಥಿತರಿರ್ತಾರೆ. ನಾಳೆ ಕೂಡ ಬಹಳಷ್ಟು ರಾಜ್ಯ ಕಂಡ KSPL ISPL ಪ್ರತಿನಿಧಿಸಿರತಕ್ಕಂಥ ಆಟಗಾರರು ಕೂಡ ಈ ಒಂದು ಪಂದ್ಯಾಟ ಕೂಡ ಆಡ್ಲಿಕ್ಕಿದ್ದಾರೆ. ಟೀಮ್ ಇಂಡಿಯಾ K46 ಬ್ರೈಟ್ ಸ್ಟಾರ್ಸ್ KRP ಥಂಡರ್ಸ್ ರಂಗ 11
ಈ ರೀತಿಯ ತಂಡಗಳು ಕೂಡ ವಿಭೂಷಣ ನಾಳೆ ಪಂದ್ಯಾಕೂಟದಲ್ಲಿ ಉಪಸ್ಥಿತರಾಗ್ತಾರೆ. ಓಡ್ಬೇಡ ಓಡ್ಬೇಡ ದಿಗು ಹಸು ಓಡ್ಸು, ದಿಗು ಹಸು ಓಡ್ಸು ಆಚೆ. ಮುಂದಿನ ವಿದ್ಯಮಾನಕ್ಕಾಗಿ ಕುಂದಾಪುರ ಜಗ್ಗು ಕೂಡ ವೀಕ್ಷಕನ ವಿವರಣೆಗಾಗಿ. ಧನ್ಯವಾದಗಳು. ವೈಟ್ ಬಾಲ್ ಸಿಗ್ನಲ್ ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ ಕೂಡ ಈ ಹಂತದಲ್ಲಿ 35ಕ್ಕೆ 5 ವಿಕೆಟ್ಗಳನ್ನು ಕಳ್ಕೊಳ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಅಂತಿಮ ಓವರ್ನಲ್ಲಿ ಇನ್ನಿಂಗ್ಸ್ ಮುಕ್ತಾಯವಾದ ಕಾಣ್ತದೆ. ಅದಾದ ಬಳಿಕ ಸೌಂದರ್ಯತೆ ಎಸೆದ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಲಾಸ್ಟ್ ಬಾಲ್ ಇನ್ನಿಂಗ್ಸ್ ಅಂತಿಮ ಚೆಂಡು. ಅದು ಪಂದ್ಯಾಟವನ್ನ ಏಕಮುಖವಾಗಿ ಬಿಎಸ್ಸಿ ಮಾರುತಿ ಜಯವನ್ನು ಕಾಣ್ತಾ ಇದೆ. ಸೋದರದ ಹೊಡೆತ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ. ಹಾಗೆ ಟೂರ್ನಮೆಂಟ್ ಭಾಗವಹಿಸಿದಂತ ತರುಣ್ ಟೈಟನ್ಸ್ ಆಟಗಾರರೆಲ್ಲರಿಗೂ ಕೂಡ ಈ ಟೂರ್ನಮೆಂಟ್ ಪರವಾಗಿ, ಸಂಘಟಕರ ಪರವಾಗಿ ಕೂಡ ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತೀವಿ. ಶಿಪ್ರಗತಿಯಲ್ಲಿ ವಿಂಟರ್ ಟ್ರೋಫಿ 2025 ಸೀಸನ್ ಮೊದಲ ಬಾರಿಗೆ ಪಂದ್ಯಾಕೂಟ